ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನು ನಿಮಗೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಎರಡು ಫೋನ್ಗಳನ್ನು ಕಂಪೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ರೆಡ್ಮಿ ನೋಟ್ 4, ಎರಡನೇದು ವಿವೋ V5 ಪ್ಲಸ್. ಈ ಎರಡು ಫೋನ್ಗಳು ಸಹ ಒಟ್ಟಿಗೆ ಲಾಂಚ್ ಆಗಿರುವಂಥದ್ದು ಮತ್ತು ಎರಡೂ ಫೋನ್ಗಳು ಸಹ ಮೇಡ್ ಇನ್ ಚೈನಾ ಫೋನ್ಗಳು. ಹೌದು, ಚೈನಾ ಕಂಪನಿಯ ಫೋನ್ಗಳು. ಈ ಎರಡು ಫೋನ್ಗಳು ಜನವರಿ 2017, ಇದೇ ವರ್ಷ ಜನವರಿಯಲ್ಲಿ ಎರಡು ಫೋನ್ಗಳು ಒಟ್ಟಿಗೆ ಲಾಂಚ್ ಆಗುತ್ತೆ. ಎರಡೂ ಫೋನ್ಗಳಲ್ಲಿ ಡ್ಯುಯಲ್ ಸಿಮ್ ಸಪೋರ್ಟ್ ಆಗುತ್ತೆ ಮತ್ತು 4G LTE ಕೂಡ ಎರಡೂ ಫೋನ್ಗಳಲ್ಲಿದೆ. ಇನ್ನು ಡಿಸ್ಪ್ಲೇನ ನೋಡೋದಾದರೆ ಈ ಒಂದು ಎರಡು ಫೋನ್ಗಳಲ್ಲಿ 5.5 ಇಂಚು ಅಗಲ ಇರುವಂಥ ಡಿಸ್ಪ್ಲೇ ಇದೆ ಮತ್ತು ಫುಲ್ HD ರೆಸೊಲ್ಯೂಷನ್ ಇರುವಂಥ ಡಿಸ್ಪ್ಲೇ ಕೂಡ ಎರಡೂ ಫೋನಲ್ಲಿ ಇರುವಂಥದ್ದು. ಈ ಎರಡೂ ಫೋನ್ಗಳು ಸಹ ಆಂಡ್ರಾಯ್ಡ್ 6.0 ಮಾರ್ಷ್ಮೆಲ್ಲೋದಲ್ಲಿ ರನ್ ಆಗ್ತಾ ಇದೆ. ಇನ್ನು ಪ್ರೊಸೆಸರ್ಗೆ ಬರೋದಾದರೆ ಎರಡು ಫೋನ್ಗಳು ಸಹ ಸ್ನ್ಯಾಪ್ಡ್ರ್ಯಾಗನ್ 625 ಪ್ರೊಸೆಸರ್ ಇರುವಂಥದ್ದು ಮತ್ತು ಆಕ್ಟಾ ಕೋರ್ 8 ಕೋರ್ ಇರುವಂಥ ಪ್ರೊಸೆಸರ್, 2 GHz ಪ್ರೊಸೆಸರು. ಎರಡೂ ಮೊಬೈಲ್ಗಳಲ್ಲಿ ಸೇಮ್ ಒಂದೇ ಪ್ರೊಸೆಸರ್ ಇದೆ ಮತ್ತು GPU ಕೂಡ ಸೇಮ್ ಇರುವಂಥದ್ದು. ಅಡ್ರಿನೋ 506 GPU ಗ್ರಾಫಿಕ್ ಎರಡೂ ಮೊಬೈಲ್ಗಳಲ್ಲಿ ಒಂದೇ ಇರುವಂಥದ್ದು. ಇನ್ನು ಇಂಟರ್ನಲ್ ಮೆಮೊರಿ ಮತ್ತು ರ್ಯಾಮ್ಗೆ ಬರೋದಾದರೆ ಎರಡು ಫೋನ್ಗಳಲ್ಲೂ ಸಹ 64 GB ಇಂಟರ್ನಲ್ ಮೆಮೊರಿ ಮತ್ತು 4 GB ರ್ಯಾಮ್ ಸಿಗುತ್ತೆ. ಆದರೆ ರೆಡ್ಮಿ ನೋಟ್ 4ಅಲ್ಲಿ ಇನ್ನೊಂದು ವೇರಿಯಂಟ್ ಇದೆ, 32 GB ಇಂಟರ್ನಲ್ ಮೆಮೊರಿ ಮತ್ತು 3 GB ರ್ಯಾಮ್ ಇರುವಂಥ ಫೋನ್ ಕೂಡ ಇದೆ. ಅದರಲ್ಲಿ ವಿವೋ V5 ಪ್ಲಸ್ಸಲ್ಲಿ ಕೇವಲ 64 GB ಇಂಟರ್ನಲ್ ಮೆಮೊರಿ ಮತ್ತು 4 GB ರ್ಯಾಮ್ ಇರುವಂಥ ಒಂದೇ ಒಂದು ವೇರಿಯಂಟ್ ಇರುವಂಥದ್ದು. ಇನ್ನು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜಿಗೆ ಬರೋದಾದರೆ ಈ ಒಂದು ರೆಡ್ಮಿ ನೋಟ್ 4ಅಲ್ಲಿ ಎಕ್ಸ್ಪ್ಯಾಂಡಬಲ್ ಸ್ಟೋರೇಜನ್ನು ನೀವು ಹಾಕೊಬೋದು 256 GB ತನಕ. ಆದರೆ ಈ ಒಂದು ವಿವೋ V5 ಪ್ಲಸ್ಸಲ್ಲಿ ಯಾವುದೇ ಒಂದು ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್ ಇರೋದಿಲ್ಲ. ಇನ್ನು ಕ್ಯಾಮ್ರಾ ಬರೋದಾದರೆ ವಿವೋ V5 ಪ್ಲಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ರೆಡ್ಮಿ ನೋಟ್ 4ಗೆ ಕಂಪೇರ್ ಮಾಡಿದ್ರೆ. ಪ್ರೈಮರಿ ಕ್ಯಾಮ್ರಾದಲ್ಲಿ ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ 16 ಮೆಗಾ ಪಿಕ್ಸೆಲ್ ಇದೆ. ಫ್ರಂಟ್ ಡ್ಯುಯಲ್ ಕ್ಯಾಮ್ರಾ ಇರುವಂಥದ್ದು, ಒಂದು 20 ಮೆಗಾ ಪಿಕ್ಸೆಲ್ ಮತ್ತು 8 ಮೆಗಾ ಪಿಕ್ಸೆಲ್ ಎರಡು ಡ್ಯುಯಲ್ ಕ್ಯಾಮ್ರಾ ಫ್ರಂಟಲ್ಲಿರುವಂಥದ್ದು. ಇನ್ನು ರೆಡ್ಮಿ ನೋಟ್ 4 ಬಂದರೆ ಬ್ಯಾಕ್ ಕ್ಯಾಮ್ರಾ 13 ಮೆಗಾ ಪಿಕ್ಸೆಲ್ ಮತ್ತು ಫ್ರಂಟ್ ಕ್ಯಾಮ್ರಾ 5 ಮೆಗಾ ಪಿಕ್ಸೆಲ್ ಅಂತ ತುಂಬ ಒಳ್ಳೆ ಕ್ಯಾಮ್ರಾ ಅಂತೇನು ಹೇಳೋಂಗಿಲ್ಲ ರೆಡ್ಮಿ ನೋಟ್ 4ಅಲ್ಲಿ. ಆದರೆ ನೀವು ಕ್ಯಾಮ್ರಾಗೆ ಮೊಬೈಲ್ ತೊಗೋತಿದ್ದೀರಾ ಅಂದರೆ ವಿವೋ V5 ಪ್ಲಸ್ ತುಂಬ ಒಳ್ಳೆ ಫೋನ್ ಅಂತ ನನಗನ್ಸುತ್ತೆ. ಇನ್ನು ಎರಡು ಫೋನ್ಗಳಲ್ಲೂ ಕೂಡ ಎಲ್ಲ ಸೆನ್ಸರ್ಗಳಿರುವಂಥದ್ದು. ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಎರಡು ಫೋನ್ಗಳಲ್ಲಿ, ಪ್ರಾಕ್ಸಿಮಿಟಿ ಆಗಿರ್ಬೋದು, ಜೈರೋಸ್ಕೋಪ್ ಸೆನ್ಸರ್ ಆಗಿರ್ಬೋದು, ಆಕ್ಸಿಲರೋಮೀಟರ್ ಸೆನ್ಸರ್ ಆಗಿರ್ಬೋದು, ಎರಡು ಫೋನ್ಗಳಲ್ಲಿ ಎಲ್ಲ ಸೆನ್ಸರು ಇದೆ. ಮತ್ತು ಕೊನೆಯದಾಗಿ ಬ್ಯಾಟರಿಯನ್ನು ನೋಡೋದಾದರೆ ರೆಡ್ಮಿ ನೋಟ್ 4 ಬ್ಯಾಟ್ರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. 4100 mAh ಬ್ಯಾಟ್ರಿ ಈ ಒಂದು ರೆಡ್ಮಿ ನೋಟ್ 4ಅಲ್ಲಿದ್ದರೆ ವಿವೋ V5 ಪ್ಲಸ್ಸಲ್ಲಿ ಕೇವಲ 3160 mAh ಬ್ಯಾಟ್ರಿ ಇರುವಂಥದ್ದು. ಕಂಪೇರ್ ಮಾಡಿದ್ರೆ ರೆಡ್ಮಿ ನೋಟ್ 4 ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಒಂದು ಪ್ರೈಸ್, ಇವೆರಡೂ ಫೋನ್ಗಳ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ರೆಡ್ಮಿ ನೋಟ್ 4 13,000 ಇದ್ದರೆ ವಿವೋ V5 ಪ್ಲಸ್ 24,000 ಇರುವಂಥದ್ದು. ಎರಡೂ ಫೋನ್ಗಳಲ್ಲಿ ಆಲ್ಮೋಸ್ಟ್ ಒಂದೇ ಸ್ಪೆಸಿಫಿಕೇಷನ್ ಇದೆ. ಎರಡೂ ಕೂಡ ಮೇಡ್ ಇನ್ ಚೈನಾ ಫೋನ್ಗಳು. 13,000 ಕೊಟ್ಬಿಟ್ಟು ರೆಡ್ಮಿ ನೋಟ್ 4 ತಗೋತೀರಾ ಅಥವಾ 24,000 ಕೊಟ್ಟು ವಿವೋ V5 ಪ್ಲಸ್ ಅಂತ ತಗೋತೀರಾ? ನೀವೇ ಡಿಸೈಡ್ ಮಾಡಿ. ನಾನೇನು ಹೇಳೋಕ್ಕೋಗಲ್ಲ, ನೀವು ಡಿಸೈಡ್ ಮಾಡಿ ಯಾವ ಫೋನ್ ಬೆಸ್ಟು, ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು, ಸ್ಪೆಸಿಫಿಕೇಷನ್ ವೈಸ್ ಆಗಿರ್ಬೋದು. ನಿಮ್ಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ಚೂಸ್ ಮಾಡ್ಬೋದು. ನಿಮಗೆ ಅನಿಸುತ್ತೆ ಯಾವ ಫೋನ್ ಬೆಸ್ಟ್ ಇವೆರಡರಲ್ಲಿ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.